ಕರ್ನಾಟಕ ರಾಜ್ಯ ಔಷಧ ವಿಜ್ಞಾನ ಪರಿಷತ್ತು ವತಿಯಿಂದ ಫಾರ್ಮಸಿಸ್ಟ್ ಇನ್ಸ್ಪೆಕ್ಟರ್ ಕುರಿತು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಕೆಪಿಎಸ್ಸಿ ರೋಗಿಗಳು ಮತ್ತು ಸಾರ್ವಜನಿಕರನ್ನು ಜಾಗರೂಕರಾಗಿಸಲು ಮತ್ತು ಅವರ ಔಷಧಿಗಳನ್ನು ನೋಂದಾಯಿತ ಫಾರ್ಮಸಿಸ್ಟ್ ಮೂಲಕ ವಿತರಿಸುವುದನ್ನು ಖಚಿತಪಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಔಷಧಿಗಳನ್ನು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಇದು ವ್ಯಾಪಕ ಪ್ರಯತ್ನದ ಭಾಗವಾಗಿದೆ. ದೋಷಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಕಾನೂನು ಮಾನದಂಡಗಳ ಅನುಸರಣೆಯನ್ನ ಖಚಿತಪಡಿಸುತ್ತದೆ. ಫಾರ್ಮಸಿ ಆಕ್ಟ್ ನ ಸೆಕ್ಷನ್ 42 ಜಾರಿಗೊಳಿಸುವ ಮೂಲಕ ಫಾರ್ಮಸಿ ಇನ್ಸ್ಪೆಕ್ಟರ್ಗಳು ಫಾರ್ಮಸಿ ವೃತ್ತಿಯ ಗುಣಮಟ್ಟವನ್ನು ಎತ್ತಿ ಹಿಡಿಯುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತಾರೆ. ಅವರ ಕೆಲಸವು ಕಾನೂನು ಅನುಸರಣೆಯನ್ನು ಖಾತ್ರಿಪಡಿಸುತ್ತದೆ. ಆದರೆ ಅರ್ಹ ವೃತ್ತಿಪರರಿಂದ ಔಷಧಿಗಳನ್ನು ವಿತರಿಸುವುದನ್ನು ಖಾತ್ರಿಪಡಿಸುವ ಮೂಲಕ ಸಾರ್ವಜನಿಕ ಆರೋಗ್ಯವನ್ನ ರಕ್ಷಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ಔಷಧ ವಿಜ್ಞಾನ ಪರಿಷತ್ತಿನ ಅಧ್ಯಕ್ಷರಾದ ಗಂಗಾಧರ್ ವಿ ಯಾವಗಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಮೊದಲು ಕರ್ನಾಟಕದಲ್ಲಿ ಡಿ ಫಾರ್ಮಾ, ಬಿ ಫಾರ್ಮಾ, ಎಂ ಫಾರ್ಮಾ ಆಗಿರುವಂಥವ್ರು ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಅವ್ರ ಸರ್ಟಿಫಿಕೇಟು ಪ್ರತಿಯೊಂದು ತೊಗೊಂಡು ಬೆಂಗಳೂರಿಗೆ ಬರಬೇಕಾಗ್ತಿತ್ತು. ಎಲ್ಲೇ ಕರ್ನಾಟಕ ಯಾವಾಗ ಹೋಗಿದ್ರು ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬಂದರೆ ಅಕಸ್ಮಾತ್ ಅವ್ರು ಬಂದ ಟೈಮಲ್ಲಿ ಬೆಂಗಳೂರಲ್ಲಿ ಸ್ಟ್ರೈಕು, ಹಾಲಿಡೇನೋ ಏನೋ ಬಂತು ಅಂದರೆ ಸ್ಯಾಟರ್ಡೇ ಸಂಡೇ ಬಂದಾಗ 2-3 ದಿವಸ ಅವರು ಅಲ್ಲಿ ತಂಗಬೇಕಾಗ್ತಿತ್ತು. ಇದನ್ನೆಲ್ಲ ನಾವು ಸರಿಪಡಿಸಲಿಕ್ಕೆ ಪ್ರತಿಯೊಂದು ಕೂಡ ಈಗ ನಾವು ತಂತ್ರಜ್ಞಾನ ಮಾಡಿ ಎಲ್ಲ ಯಾವುದೇ ಫಾರ್ಮಸಿಸ್ಟ್ಗಳು ಇಲ್ಲಿ ನಮ್ಮ ಕೌನ್ಸಿಲ್ಗೆ ಬರತಕ್ಕದ್ದೆಲ್ಲ ಎಲ್ಲ ಆನ್ಲೈನ್ ಪೇಮೆಂಟ್ ಕೂಡ ಆನ್ಲೈನ್ ಮಾಡ್ಬೋದು. ಅವ್ರ ಸರ್ಟಿಫಿಕೇಟ್ ಕೂಡ ತರಲಿಕ್ಕೆ ಬರಲೇಬೇಕಾಗಿಲ್ಲ. ಅವ್ರಿಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀವಿ. ಇದರಿಂದ ನಮ್ಮ ಎಲ್ಲ ಫಾರ್ಮಸಿಸ್ಟ್ಗಳು ಯಾರು ಪಾಸ್ ಆಗಿದ್ದಾರೆ ಅವರಿಗೆ ಅನುಕೂಲ ಆಗ್ತಾಯಿದೆ. ಈಗ ಮೊದಲು ಕಾಲ ಸ್ಟಾರ್ಟ್ ಮಾಡಿದಾಗ ಕರ್ನಾಟಕ ರಾಜ್ಯ ಫಾರ್ಮಸಿ ಕೌನ್ಸಿಲ್ ಸರ್ಟಿಫಿಕೇಟ್ ಕೊಡ್ತಿದ್ವಿ ಅವರಿಗೆ. ಆ ಸರ್ಟಿಫಿಕೇಟನ್ನು ಭಾಳ ಬದಲಾವಣೆ ಮಾಡಿದ್ದೀವಿ. ಅದರಲ್ಲಿ ಒಂದು ಸರ್ಟಿಫಿಕೇಟ್ ಮೊದಲು ಏನು ಮಾಡೋರು, ಡುಪ್ಲಿಕೇಟ್ ಮಾಡಿಬಿಟ್ಟು 1 ಅಂಗಡಿ 2 ಅಂಗಡಿ 3 ಅಂಗಡಿ ಕೊಡೋರು. ಈಗೇನು ನಾವು ಕೊಡೋ ಸರ್ಟಿಫಿಕೇಟ್ನ ಡುಪ್ಲಿಕೇಟ್ ಮಾಡೋಕ್ಕೆ ಬರೋದಿಲ್ಲ. ಅದರಲ್ಲಿ 8 ಹಿಡನ್ ಮಿಕ್ಸ್ ಇದೆ. ನೋಡಲಿಕ್ಕೆ ಸರ್ಟಿಫಿಕೇಟ್ ಮಾತ್ರ ಕಾಣುತ್ತೆ, ಬಟ್ ಅದರಲ್ಲಿ ನಮ್ಮ ಇದು KR ಕ್ಯೂಡ್ ಬರ್ತದಲ್ಲ, ಆ ಕ್ಯೂಡ್ ನೋಡಿದಾಗ ಮಾತ್ರ ಗೊತ್ತಾಗೋದು ಹೊರತಾಗಿ ಇಲ್ಲಿ ಮಿಕ್ಕಿದ ಯಾರು ಗೊತ್ತಾಗಲ್ಲ. ನಾವೇ ಅದನ್ನು ಯಾವುದೂ ಡುಪ್ಲಿಕೇಟ್ ಮಾಡೋ ಸಾಧ್ಯವಿಲ್ಲ. ಹೀಗಾಗಿ ಯಾರೂ ಡುಪ್ಲಿಕೇಶನ್ ಮಾಡಿ ಬೇರೆ ಕಡೆ ಕೃಷಿ ಬರುತ್ತಿಲ್ಲ. ಸೇಫ್ಟಿ ಮೆಜರ್ಸ್ ಅದರಲ್ಲಿ 8 ಸೇಫ್ಟಿ ಮೆಜರ್ಗಳಿದೆ. ಬಟ್ ಆ 8 ಸೇಫ್ಟಿ ಮೆಜರ್ ನಾವು ಸರ್ಟಿಫಿಕೇಟ್ನ ನೋಡಿ ಹೇಳಬೇಕಾಗತ್ತೆ, ಇಲ್ಲಿ ಹಾಕಾಗೋದಿಲ್ಲ. ಮೊಬೈಲ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೆ, ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭವಾಗಿದೆ. ಈ ನಮ್ಮ ರಾಜ್ಯವು, ನಮ್ಮ ಫಾರ್ಮಸಿ ಕೌನ್ಸಿಲು ಔಷಧಿ ಮಾಹಿತಿ ಕೇಂದ್ರವನ್ನು 1947ರಲ್ಲಿ ಪ್ರಾರಂಭಿಸಿದೆ. ಓನ್ಲಿ ಇದು ಕರ್ನಾಟಕದಲ್ಲಿ ಮಾತ್ರ ಫಸ್ಟು, ಆಲ್ ಓವರ್ ಇಂಡಿಯಾದಲ್ಲಿ ಇದರಲ್ಲಿ ಕರ್ನಾಟಕದವ್ರು ಮಾತ್ರ ಫಸ್ಟ್ ಮಾಡಿದ್ದಾರೆ. ಕರ್ನಾಟಕ ಮಾಡಿ ನಂತರ ಬೇರೆಯವ್ರು ಮಾಡಿದ್ದಾರೆ. ಬಟ್ ನಮಗೆ ನಮ್ಮ ವರ್ಕಿಗೆ ಏನು ಬೆಲೆ ಇದೆ, ಬೇರೆಯವ್ರ ಬೆಲೆ ಇಲ್ಲ ಅಂತಲ್ಲ, ನಾವು ಒಂದು ಕೂಲಂಕಷವಾಗಿ ಎಲ್ರಿಗೂ ಹೆಲ್ಪ್ ಆಗೋ ದೃಷ್ಟಿಯಲ್ಲಿ ಮಾಡಿದ್ದೀವಿ. ಡಿ ಫಾರ್ಮಾ, ಬಿ ಫಾರ್ಮಾ, ಎಂ ಫಾರ್ಮಾ ಮಾಡಬೇಕಂತಂದರೆ ಅವ್ರಿಗೆ ಫೀಸನ್ನು ಫ್ರೀಯಾಗಿ ಕೊಡ್ತೀವಿ. ಪ್ರತಿ ವರ್ಷವೂ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ. ಸೊ ಅದರ ಒಂದು ಉತ್ತೇಜನವನ್ನು ತುಂಬ ಜನ ತೊಗೊಂಡಿದ್ದಾರೆ. ಈಗ ನಾವು ಸರ್ಕಾರ ಮತ್ತು ಕೋರ್ಟಿನ ಆಜ್ಞೆಯಂತೆ ಫಾರ್ಮಸಿ ಇನ್ಸ್ಪೆಕ್ಟರನ್ನು ನೇಮಿಸಿದ್ದೀವಿ. ಅದು ಫಾರ್ಮಸಿ ಆ್ಯಕ್ಟ್ 1948 ಸೆಕ್ಷನ್ 20A ಅಡಿಯಲ್ಲಿ ನೇಮಿಸಲಾಗಿದೆ. ಯಾವುದೇ ಅವರನ್ನು ಪರೀಕ್ಷಿಸಲು ಉದ್ದೇಶಕ್ಕಾಗಿ ಔಷಧಿಗಳನ್ನು ಸೇರಿಸಲಾಗಿದೆ ಮತ್ತು ಪರವಾನಗಿ ಪಡೆದ ಔಷಧಿಕಾರ ಭೌತಿಕ ಉಪಸ್ಥಿತವಾಗಿದೆ. ಇದರಲ್ಲಿ ಹೇಳಬೇಕಂದ್ರೆ 1942 ಸೆಕ್ಷನ್ ಇದೆ. 1942 ಸೆಕ್ಷನ್ ಏನು ಹೇಳುತ್ತೆ ಅಂದರೆ, ಪ್ರತಿ ಔಷಧಿ ಅಂಗಡಿಯಲ್ಲಿ ಎಲ್ಲೆಲ್ಲಿ ಮೆಡಿಸಿನ್ ಡಿಸ್ಪೆನ್ಸ್ ಆಗುತ್ತೆ, ಹಾಸ್ಪಿಟ್ಲ್ ಇರಲಿ, ಇದರಲ್ಲಿ ಎಲ್ಲೇ ಇರಲಿ, ಮೆಡಿಸಿನ್ ಡಿಸ್ಪೆನ್ಸ್ ಆಗಬೇಕಂದ್ರೆ, ಮಾರಾಟ ಮಾಡಬೇಕಂದ್ರೆ, ತೊಗೊಳ್ಬೇಕಂದ್ರೆ ಅದನ್ನು ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಮೂಲಕವೇ ಮಾಡಬೇಕು. ಈಗ ನಾವು ಇದನ್ನು ಸರ್ವೆ ಮಾಡಿ ನೋಡಲಿಕ್ಕಾಗಿ ನಾವು ಫಾರ್ಮಸಿಸ್ಟನ್ನು ಇದನ್ನು ಅಪಾಯಿಂಟ್ ಮಾಡಿದ ಮೇಲೆ ಒಂದು ಸರ್ವೆ ಮಾಡೀವಿ. ಏನಾಗಿದೆ ನಿಮ್ಗೆ ಹೇಳ್ತೀನಿ ಕೂಲಂಕಷವಾಗಿ ನೋಡಿ. ನಾವು ಫಾರ್ಮಸಿಸ್ಟನ್ನ ಅಪಾಯಿಂಟ್ ಮಾಡಿದ ಮೇಲೆ ಒಟ್ಟು 3253 ಸಂಖ್ಯೆ ತಪಾಸಣೆ ಮಾಡಿದ್ದೀವಿ ಕೆಮಿಸ್ಟ್ಗಳನ್ನು ಆಲ್ ಕರ್ನಾಟಕದಲ್ಲಿ. ಅದರಲ್ಲಿ 2106 ಜನರ ಫಾರ್ಮಸಿಸ್ಟ್ಗಳ ಅಂಗಡಿಗಳಿಲ್ಲ. ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಇಲ್ಲದೇ ಅವರು ಮೆಡಿಸಿನ್ಸ್ ಮಾರ್ತಾಯಿದ್ದಾರೆ. ಅವರು 2106 ಜನ ವಿತೌಟ್ ರಿಜಿಸ್ಟ್ರೇಷನ್, ವಿತೌಟ್ ಫಾರ್ಮಸಿಸ್ಟ್.
ಆಮೇಲೆ ಈಗ ಪ್ರಸ್ತುತ 1147 ಜನ ಮಾತ್ರ ಅಂಗಡಿಗಳಲ್ಲಿ ಫಾರ್ಮಸಿಸ್ಟ್ಗಳಿದ್ದಾರೆ. ಇದು ಎಲ್ಲಿ ಅಂಗಡಿ ಹೇಳಬೇಕಂದ್ರೆ, ಯಾರು ಓನರ್ಸ್ ಫಾರ್ಮಸಿಸ್ಟ್ ಇದ್ದಾರೋ ಅವ್ರ ಜನಗಳಲ್ಲಿ ಮಾತ್ರ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ. ಯಾರು ಅಪಾಯಿಂಟ್ ಮಾಡಿದಾರೋ ಅಪಾಯಿಂಟ್ ಮಾಡಿರಲ್ಲಿ ಇದು 2106 ಜನ ಇಲ್ಲ. ಅಂದರೆ ಇದು ಟೋಟಲ್ ನೋಡಲಿಕ್ಕಾಗಿ 64.7% ಜನ ಫಾರ್ಮಾಸಿಸ್ಟ್ಗಳಿಂದ ಅಂಗಡಿ ನಡೆಸ್ತಾ ಇದ್ದಾರೆ. ನಿಮಗೆ ಇನ್ನೊಂದು ನಿಮ್ಗೆ ಗಮನಕ್ಕೆ ತರಬೇಕು ಅಂದರೆ, ರೀಸೆಂಟಾಗಿ ನಮ್ಮ ಮಾನ್ಯ ಆರೋಗ್ಯ ಮಂತ್ರಿಗಳು ಪೇಪರಲ್ಲಿ ಬಂದಿರಬೇಕು, ತಾವು ನೋಡಿದ್ದೀರಿ. ಆರೋಗ್ಯ ಮಂತ್ರಿಗಳು 105 ಶಾಪ್ಗಳಲ್ಲಿ ಹುಡುಗರನ್ನ ಅವರು ಸೇಂಟ್ ಜೋಸೆಫ್ ಕಾಲೇಜಿಂದ ಸ್ಟೂಡೆಂಟ್ಸ್ನ ಪ್ರತಿ ಅಂಗಡಿಗೆ ಕಳಿಸಿ ಪರೀಕ್ಷೆ ಮಾಡಲಿಕ್ಕಾಗಿ 80% ಜನ ಫಾರ್ಮಸಿಸ್ಟು ಅಂಗಡಿಗಳಲ್ಲಿ ಇಲ್ಲ. ನಾವು ನೋಡಿದ್ದು 64.7. ಅವರು ಮಾಡಿದ ಸ್ವತಃ ಸರ್ಕಾರದವರೇ ಮಾಡಿದಾಗ 80% ಜನ ಫಾರ್ಮಸಿಸ್ಟ್ಗಳು ಅಂಗಡಿಗಳಿಲ್ಲ. ಇದು ಸೆಕ್ಷನ್ 42 ಏನಿದೆ, ಇದು ತದ್ವಿರುದ್ಧವಾಗಿದೆ. ಅವರು ಸೆಕ್ಷನ್ 42 ಪ್ರಕಾರ ಫಾರ್ಮಸಿಸ್ಟ್ ಅನುಪಸ್ಥಿತಿಯಲ್ಲಿ ಮಾತ್ರ ಮಾಡಬೇಕು, ಇಲ್ಲಾಂದರೆ ಮಾಡುವಂಗಿಲ್ಲ. ಇದು ಯಾಕಪ್ಪ ಮಾಡಿಸ್ತಾ ಇದ್ದೀವಿ ಅಂದರೆ, ಒಂದು ಫಾರ್ಮಸಿ ಕಲಿತು ಬಂದಿರೋನು ಅವನಿಗೆ ಔಷಧಿ ಬಗ್ಗೆ ಪರಿಜ್ಞಾನ ಇರ್ತದೆ. ಈಗ ಡಾಕ್ಟ್ರು ಇವಾಗ ನಾವು ನೋಡ್ತೀವಿ ಎಷ್ಟೋ ಸಲ ಮಕ್ಕಳಿಗೆ ಹೈ ಡೋಸಲ್ಲಿ ಬೇಗ ಇದಾಗಲಿ ಅಂತ ತಿಳಿದು ಡೋಸ್ ಕೊಡ್ತಾರೆ, ಮಲ್ಟಿಪಲ್ ಡೋಸ್ ಕೊಡ್ತಾರೆ. ಒಂದು ಸೆನೋಕೊಬಲ್ ಅಂತಾರೆ, ಒಂದು ಬಿಕೋಪ್ಲಸ್ ಅಂತಾರೆ, ಎರಡೂ ಒಂದೇ. ಈ ರೀತಿ ಮಲ್ಟಿ ಡೋಸ್ ಆಗ್ತಾಯಿದೆ. ಹೀಗಾಗಿ ಇದನ್ನು ಫಾರ್ಮಸಿಸ್ಟ್ ಅದನ್ನು ಕಂಡು ಹಿಡಿದು ಡಾಕ್ಟ್ರಿಗೆ ಕ್ವಶನ್ ಮಾಡಬಹುದು. ಡಾಕ್ಟ್ರೇ ತಾವು ಬರೆದ್ರೆ ತಪ್ಪಿದೆ, ಇದು ಸರಿ ಇಲ್ಲ, ಇದು ಅಡಲ್ಟ್ ಡೋಸ್ ಕೊಡ್ತಾಯಿದ್ರಿ, ಇದು ಮಕ್ಕಳ ಡೋಸು, ಈ ಥರ ಹೇಳ್ಬೋದು ಅವನು. ಇದಕ್ಕೋಸ್ಕರನೇ ಇದು ಫಾರ್ಮಸಿ ಎಲ್ಲ ಪ್ರಜೆಗಳಿಗೆ, ಎಲ್ಲ ಔಷಧ ಯಾರ್ಯಾರಿಗೆ ಕಾಯಿಲೆ ಇರೋರಿಗೆ, ತೊಂದರೆ ಇರೋರಿಗೆ, ಅವ್ರಿಗೆ ಅನುಕೂಲ ಆಗಲಿ, ಅವರು ಒಳ್ಳೆಯ ಮೆಡಿಸಿನ್ನು ಕರೆಕ್ಟ್ ಟೈಮ್ ಮೆಡಿಸಿನ್ ತೊಗೊಳ್ಳಿ ಅನ್ನೋದಕ್ಕೆ ಹೇಳ್ಕೊಡಬೇಕು. ಇದು ಬೇರೆ ಬೇರೆ ಅಂಗಡಿಯಲ್ಲಿ ಕಡಲೆಬೇಳೆ, ತೊಗರೆಬೇಳೆ, ಇದ್ರ ಹೆಸರು ಬೇಳೆ ಮಾರ್ದಂಗಲ್ಲ. ಇವ್ರು ಏನು ಹೇಳ್ತಾರೆ, ಅಂಗಡಿಗೆ ಹೋದಾಗ ಕಡಲೆಬೇಳೆ ಕೊಡು ಅಂತ ಕೇಳಿದ್ರೆ, ಕಡಲೆಬೇಳೆ ಹಾಕ್ತಾರೆ, ಹೆಸರು ಬೇಳೆ ತೊಗೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಒಂದೇ ಬೇಳೆ ಇರ್ತಾರೆ, ಆದರೆ ಮೆಡಿಸಿನ್ ಆಗಲ್ಲ. ಎರಡೇ ಬೇರೆ. ಬಟ್ ಓವರ್ ಆಲ್ ಎರಡೂ ತಾತ್ಪರ್ಯ ಏನಂತಂದರೆ, ರಿಜಿಸ್ಟರ್ಡ್ ಫಾರ್ಮಸಿಸ್ಟು ಆ ಅಂಗಡಿಯಲ್ಲಿ ಇರಬೇಕು ಅಂತ. ಬಟ್ ಅವ್ರದ್ದು ಕೆಲವೊಂದು SOP ಬೇರೆ ಇರುತ್ತೆ, ಅವ್ರದ್ದೊಂದು ಅದು ವಿಧಾನ ಏನಂತೀರ ಅದು ಬೇರೆ ಇದೆ. ಬಟ್ ನಮ್ಮದು ಫಾರ್ಮಸಿ ಕೌನ್ಸಿಲ್ ಅಂಡರ್ 26 ನಾವೇನು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ, ವೆದರ್ ದಿ ಕ್ಯಾಂಡಿಡೇಟ್ ಈಸ್ ಪ್ರೆಸೆಂಟ್ ಇನ್ ದಿ ಶಾಪ್, ಪ್ರಿಸ್ಕ್ರಿಪ್ಷನ್ ಈಸ್ ಬಿಂಗ್ ಹ್ಯಾಂಡಲ್ಡ್ ಬೈ ದಿ ಫಾರ್ಮಸಿಸ್ಟ್ ಆರ್ ನಾಟ್. ಆ ಫಾರ್ಮಸಿಸ್ಟ್ ಅವನು ಅದನ್ನ ಇಲ್ಲ ಅಷ್ಟೇ ನಮ್ಗೆ ನೋಡೋದು ಕೆಲಸ. ಇಲ್ಲ ಅಂತಂದ್ರೆ ನಾವು ರಿಪೋರ್ಟ್ ಮಾಡ್ತೀವಿ, 2ನೇ ಇನ್ಸ್ಪೆಕ್ಷನ್ ಮಾಡ್ತೀವಿ, 3ನೇ ಇನ್ಸ್ಪೆಕ್ಷನ್ ಮಾಡ್ತೀವಿ, ಕರಿತೀವಿ, ವಾರ್ನ್ ಮಾಡ್ತೀವಿ, ನೀನು ಹಿಂಗೆ ಇರಬಾರ್ದಪ್ಪ, ಅಲ್ಲಿ ಇರಲೇಬೇಕು. ಯಾಕಂದ್ರೆ ನಾಳೆ ಏನಾದರೂ ಪೇಷಂಟ್ಗೆ ಆಯಿತು ಅಂತಂದ್ರೆ ಯಾರು ಜುಮ್ಮೆದಾರ, ಒಂದು ಸಲ ಜೀವ ಹೋದರೆ ತಿರುಗಿ ಬರೋದಿಲ್ಲ. ಸೊ ಅದಕ್ಕೆ ಅದನ್ನು ಅವೇರ್ನೆಸ್ ಮಾಡೋ ಸಲುವಾಗಿ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಪ್ರೆಸೆನ್ಸ್ ಇರಬೇಕು ಅಂತ ನಮ್ಮದು ಒಂದು ಉದ್ದೇಶ. ಅವ್ರು ಬೇರೆಯವ್ರದ್ದು ಸರ್ಟಿಫಿಕೇಟ್ ಓನ್ಲಿ ಕೊಟ್ಟು ಇರಲಿ, ಸರ್ಟಿಫಿಕೇಟ್ ಇದ್ದರೆ ತಾನೇ ಅವರು ರಿಜಿಸ್ಟ್ರೇಷನ್ ಆಗೋ, ಇದು ಲೈಸೆನ್ಸ್ ಅಥಾರಿಟಿ ಅವ್ರು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಬಟ್ ಅವರು ಅಲ್ಲಿ ಇರಬೇಕು ಅಂತ ನಮ್ಮ ಉದ್ದೇಶ. ಅವ್ರ ಆಪ್ಷನ್ಸ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಹ್ಯಾಂಡ್ಲಿಂಗ್ ಆಗಬಾರ್ದು, ಅದು ಒಂದೇ ನಮ್ಮದು ಉದ್ದೇಶ ಆಗಿದೆ. ಇನ್ನೊಂದು ಸರ್ ಹೇಳಿದಂಗೆ ಫಾರ್ಮಸಿಸ್ಟ್ಗಳ ಚಿಲ್ಡ್ರನ್ಗೆ ಏನಿದೆ ಸ್ಕಾಲರ್ಶಿಪ್ಪನ್ನು ನಾವು D ಫಾರ್ಮಾ, B ಫಾರ್ಮಾ, M ಫಾರ್ಮಾ ಓದಲಿಕ್ಕೆ ಕೊಡ್ತಾ ಇದ್ದೀವಿ. ಅದಕ್ಕೊಂದು ಕಮಿಟಿ ಇದೆ, ಅಪ್ಲೈ ಮಾಡಬೇಕು. ಗೌರ್ಮೆಂಟ್ ಫೀಸ್ ಏನು ಫೀಸ್ ಇದೆ, ಮ್ಯಾನೇಜ್ಮೆಂಟ್ ಫೀಸ್ ಕೊಡೋದಿಲ್ಲ, ಗೌರ್ಮೆಂಟ್ ಫೀಸ್ ಆಯಾ ಕೋರ್ಸ್ಗಳಿಗೆ ಏನೇನು ಫೀಸ್ ಫಿಕ್ಸ್ ಆಗಿದೆ ಆ ಫೀಸನ್ನು ಅದನ್ನು ಸ್ಕ್ರೂಟಿನಿ ಮಾಡಿ ಕಮಿಟಿಯವರು ಅದಕ್ಕೆ ರೆಕಮೆಂಡ್ ಮಾಡ್ತಾರೆ. ಅದನ್ನು ನಾವು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿಟ್ಟು ಅದನ್ನು ಸ್ಯಾಂಕ್ಷನ್ ಮಾಡಿ ಡೈರೆಕ್ಟ್ ಕಾಲೇಜ್ನವರಿಗಾಗಲಿ ಅವ್ರ ಪೇರೆಂಟ್ಸ್ ಅವರಿಗಾಗಲಿ ಅದು ರಿಎಂಬರ್ಸ್ಮೆಂಟ್ ಮಾಡೋ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀವಿ. ಇವಾಗ ನಾವು ಫಾರ್ಮಸಿ ಕೌನ್ಸಿಲ್ನಿಂದನೇ ಬರೀ ಇನ್ಸ್ಪೆಕ್ಟರ್ ಮಾತ್ರ ಅಪಾಯಿಂಟ್ ಮಾಡಿದ್ದೀವಿ. ನಮ್ಮ ಇನ್ಸ್ಪೆಕ್ಟ್ರಿಗೆ ಕೆಲಸ ಬೇರೆ, ಡ್ರಗ್ ಇನ್ಸ್ಪೆಕ್ಟರ್ ಥರ ಬೇರೆ, ನಿಮ್ಮ ಅಂಗಡಿಯಲ್ಲಿ ಧೂಳಿದೆ, ನೀವು ಎಕ್ಸ್ಪೈರಿ ಇಟ್ಟಿದ್ದೀರಿ, ಇದನ್ನು ಮಾರ್ತಾ ಇದ್ದೀರಿ, ಅದನ್ನು ನಮ್ಮವ್ರು ಯಾರೂ ಅದನ್ನು ಕೇಳಲ್ಲ. ನಮ್ಮಲ್ಲಿ ಕೇಳೋದೇನು, ನಿಮ್ಮಲ್ಲಿ ಫಾರ್ಮಸಿಸ್ಟ್ ಯಾರು, ಅವರಿಲ್ಲಿದ್ದಾರಾ, ಅವರಿಲ್ಲ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಆಗಲೇ ನಾವು ಹೇಳಿದ ಪ್ರಕಾರ ನಾವು ಆಲ್ರೆಡಿ ನೋಡಿ ಇಷ್ಟೊಂದು ಕೆಮಿಸ್ಟ್ರಿ ರಿಜಿಸ್ಟ್ರೇಷನ್ ಅಲ್ಲಿ ಕ್ಯಾನ್ಸಲ್ ಮಾಡಿ ಅವ್ರ ಲಿಸ್ಟಿಂದ ಹೆಸರು ತೆಗೆದಾಕಿದ್ದೀವಿ ಆಲ್ರೆಡಿ. ಮತ್ತು ಇದೇ ರೀತಿ ಲಾಸ್ಟ್ನಲ್ಲಿ ಗೊತ್ತಾಯ್ತಾ, ಈ ಕೆಲಸ ಡ್ರಗ್ ಇನ್ಸ್ಪೆಕ್ಟ್ರಿಗೆ ಮಾಡಲಿಕ್ಕೆ ಅನಾನುಕೂಲ ಆಗುತ್ತೆ. ಯಾಕೆಂದರೆ ಅವ್ರಿಗೆ 108 ರೂಲ್ಗಳು, 108 ಕಾಯ್ದೆಗಳಿದೆ. ನಮ್ಮಲ್ಲಿ ಇದು ಒಂದೇ ಕಾಯ್ದೆ ಇರೋದು, ಇದು ಒಂದೇ ನಾವು ಮ್ಯಾನೇಜ್ ಮಾಡೋದು ಹೊರತಾಗಿ. ಹೀಗಾಗಿ ನಮಗೆ ಇದು ಮಾಡಲಿಕ್ಕೆ ಅನುಕೂಲ ಆಗ್ತಾಯಿದೆ, ಇದನ್ನು ಮಾಡ್ತಾಯಿದ್ದೀವಿ.
ಮತ್ತು ಅಷ್ಟೇ ಅಲ್ಲ ಎಷ್ಟೋ ಜನ ತುಂಬ ಜನ ಸಹಕರಿಸ್ತಾ ಇದ್ದಾರೆ ಈಗ ನಮಗೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಫಾರ್ಮಸಿ ಕೌನ್ಸಿಲ್ ಬೆಂಗಳೂರಿನ ಅಧ್ಯಕ್ಷರಾದ ಗಂಗಾಧರ್ ಯಾವ್ಗಲ್, ಡಿಎ ಗುಂಡೂರಾವ್, ಕ್ರಾಂತಿಕುಮಾರ್ ಸಿರ್ಸ್, ಶಾಮ್ಸ್ನ ಜಾರ್ಜ್, ವೀರ್ ನಾರಾಯಣಗೌಡ ಹಾಗೂ ಕಿಶೋರ್ ಸಿಂಗ್ ಛತ್ರಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.